ರೈತರು ಜಗತ್ತಿನ ಒಂದು ಆಸ್ತಿ. ರೈತರು ಅಂದರೆ ಪ್ರತಿಯೊಬ್ಬರು ಬದುಕು. ರೈತರು ಅಂದರೆ ಜಗತ್ತಿಗೆ ಸಂಚಾರ ಮಾಡುವಂಥ ಒಂದು ಮಹಾನ್ ತಂತ್ರು. ರೈತರು ಅಂದರೆ ನಮ್ಮ ಉಸಿರು. ಈ ಜಗತ್ತಿನಾಗಿ ಪ್ರಪಂಚದಲ್ಲಿ ರೈತರ ಸತ್ತರೆ ನಾವೆಲ್ಲ ಸತ್ತಂಗೆ. ಒಂದು ಕಿರಾಣಿ ಅಂಗಡಿ ನಡೀತೈತಿ ಅಂದರೆ ರೈತ ಬೆಳೆದಾಗ ಕಿರಾಣಿ ಅಂಗಡಿ ನಡೀತೈತಿ. ಒಂದು ಅರವಿ ಅಂಗಡಿ ನಡೀತೈತಿ ಅಂದರೆ ರೈತರ ಕಪಾಸ ಬೆಳೆದಾಗ, ಹತ್ತಿ ಬೆಳೆದಾಗ ಒಂದು ಅರವಿ ಅಂಗಡಿ ನಡೀತೈತಿ. ಒಂದು ಹಬ್ಬ ಮಾರ್ಕೆಟ್ದಲ್ಲಿ ಗಜ 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 ಏನು ಒಂದು ಉತ್ಸಾಹ ಯಾವ ಇರ್ತಿತ್ತು ಅಂತ ರೈತರದಲ್ಲಿ ಉತ್ಸಾಹ ಇದ್ದರೆ ಮಾತ್ರ ಮಾರ್ಕೆಟ್ದಲ್ಲಿ ಗಜ ಗಜ ಅಂತಿತ್ತು. ಇಲ್ಲಾದರೆ ಯಾವ ಸಮಯದಲ್ಲಿ ರೈತರು ಸಂಕಟದಲ್ಲಿ ಇರ್ತಾರೆ, ಜಗತ್ತಿ ಒಂದು ನಿರಾಸೋಹ ಆಗ್ತಾರೆ. ಈಗ ದೊಡ್ಡ ಸಂಕಟ ರೈತರ ಮೇಲೆ ಬಂದಿದೆ. ಆದರೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಚೇತನ ಕೊಡ್ತಾ ಇದ್ದೇನೆ, ಸಚೇತ ಮಾಡ್ತಾ ಇದ್ದೇನೆ. ಕರ್ತಾನೆ ಈಗ ಜಾಗೃತ ಆಗಲಾದರೆ ನೀವು ಮುಂದಿನ ದಿನ ಮಾಡಲಿದ್ರೆ ಬಹಳ ಕೆಟ್ಟ ಪರಿಣಾಮ ನೀವು ಉಂಟುರಿ. ಸಾವಧಾನ ಆಗರಿ. ಮಹಾಭಾರತ ಧೃಷ್ಟರಾಷ್ಟ್ರ ಆಗಬೇಡಿ. ಕೃಷ್ಣ ಆಗಿ ಇದ್ದ ಸಮಸ್ಯೆ ಬಗೆಹರಿಸ್ರಿ, ಬೇಗನೆ ಬಗೆಹರಿಸ್ರಿ. ರೈತರ ಮೋತಿ ಮ್ಯಾಗ ಕೈ ತಂದು ಬೊಂಬೆ ಹೊಡಿತಾ ಇದ್ದಾರೋ ನಿಮಗೆ ಇನ್ನಾತ್ರ ಕಿವ್ಯಾಗ ಕೇಳಿ ಹೋಗ್ತಾ ಇಲ್ಲ. ಇದಕ್ಕಿಂತ ನಮ್ಮ ದುರಾದೃಷ್ಟಿ ಏನ ನೋಡ್ರಿ. ಜಗತ್ತಿನಾಗ ಪ್ರತಿ ಒಂದು ಬೆಲೆ ಒಂದು ಮಾಡುವಂಥ ಪವರ್ ಎಲ್ಲರಿಗೂ ಕೊಟ್ಟಿದ್ದಾರೋ. ನಮ್ಮ ಪರಂತು ನಮ್ಮ ದುರ್ಭಾಗ್ಯ, ನಮ್ಮ ಸ್ವತಂತ್ರ ಭಾರತದಲ್ಲಿ ಒಂದು ಬೆಲೆ ಕಟ್ಟುವಟ್ಟ ನಮ್ಗೆ ಸ್ವತಂತ್ರ ರೈತರಿಗೆ ಕೊಟ್ಟಿಲ್ಲ. ಒಂದು ಸಿಂಪಲ್ ಒಂದು ಪೆನ್, ಪ್ಲಾಸ್ಟಿಕ್ ಪೆನ್, 2 ರೂಪಾಯಿ 10 ರೂಪಾಯಿ ಪೆನ್ನ ಒಂದು ಮಾರ್ಕೆಟದಲ್ಲಿ ಬೆಲೆ ನಿರ್ಧಾರ ಮಾಡುವಂಥ ಪವರ್ ಒಬ್ಬ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅವಂಗಿದೆ. ಬಟ್ ಒಂದು ಕಬ್ಬ ಬೆಳೆದವಂಗ, ಕಬ್ಬ ಇದ್ದಂಥ ಬೆಳೆಸಿದವಾಗ ಅವನ ಬೆಲೆ ಸಲುವಾಗಿ ರೋಡ್ದಾಗ ಬಂದ ಬೊಂಬೆ ಹೊಡೆಯುವಂಥ ಪ್ರಸಂಗ ತಂದಿಟ್ರಲ್ಲ. ಎಷ್ಟು ನಮ್ಮ ಕೆಟ್ಟ ಸಮಯ ಬಂದಿದೆ. ನೀವು ಯಾವ ಕುರ್ಚಿ ಮೇಲೆ ಕುಯ್ದಿರಲ್ಲ, ಆ ಕುರ್ಚಿದ ಮೇನ ಬುನಾದಿ ಯಾವುದಾದರೆ ಇದೆ ಅಂದರೆ ರೈತರಿದೆ. ರೈತರ ತಿರುಗಿರೆ ನಿಮ್ಮ ಕಬ್ಬಿನ ಬೆಂಟೆ ತಗೋದು ಬೆನ್ನ ಹತ್ರ ನೀವು ಇದು ದೇಶ ಬಿಟ್ಟು ಓಡು ಪಳೆ ಬಂದುಂಟು. ಆದ ಕಾರಣ ಸಾವಧಾನ. ನಿಮ್ಮೆಲ್ಲರಿಗೆ ಸಚೇತ ಮಾಡ್ತಾ ಇದ್ದೇನೆ. ಕರ್ತ 24 ತಾಸದಲ್ಲಿ ಇದನ್ನ ವಿಷಯ ಬಗೆಹರಿಸಲಾದರೆ ನಿಮ್ಮ ಪರಿಸ್ಥಿತಿ ಭಾಳ ಕೆಡ್ತೈತಿ. ನಿಮ್ಮ ಭಾಳ ಕೆಟ್ಟ ನಿಮ್ಮ ಸಮಯ ಬರ್ತೈತಿ. ಸರ್ಕಾರ ಸಾವಧಾನ ಆಗ್ರಿ. ಅವ್ರು ಏನು ಬೇಡ್ತಾ ಇದ್ದಾರೋ ಕೊಡ್ರಿ. ಯಾಕಂದ್ರೆ ನವ ಜಗತ್ತು ಯಾರಿಂದ ಬದುಕೈತಿ ಅಂದ್ರೆ ರೈತರಿಂದ ಬದುಕೈತಿ. ಯಾರಾದ್ರೆ ಮನ್ಯಾಗ ಒಲೆ ಉರಿತಿತ್ತಾ ಇದೆ ಅಂದರೆ ಆ ರೈತರಿಂದ ಉರಿಕೈತಿ. ಒಂದು ತುತ್ತ ಯಾರಾದ್ರೂ ಅನ್ನ ತಿಂತಾ ಇದ್ರೆ ರೈತರ ದೇವತಾದಿಂದ ಅನ್ನ ತಿಂತಾ ಇದ್ದವು. ಆದ ಕಾರಣ ಅವ್ರು ಏನು ಬೇಡಿಕೆ ಇದೆ, ಏನು ಅಪೇಕ್ಷೆ ಇದೆ ಮೊದಲು ಮಾಡ್ರಿ. ನಿಮ್ಮೆಲ್ಲ ಕೆಲಸಗಳು ಬದಿ ಹತ್ತಿ ನಿಮ್ಮ ಸರ್ಕಾರ ಎಲ್ಲ ಓದಲ್ ತಂದಿಡ್ರಿ. ಮತ್ತು ಬೇಗನೆ ಅವ್ರನ್ನ ಇದ್ದಂಥ ಸಮಸ್ಯೆ ಬಗೆಹರಿಸ್ರಿ. ನಿಮ್ಮ ಕಚ್ಚಟ್ಟು ಬದಿಗಿಡ್ರಿ, ನಿಮ್ಮ ರಾಜಕಾರಣ ಬದಿಗಿಡ್ರಿ. ಮಾತ್ರ ಮನುಷ್ಯನ ಬದುಕದಂಥ ರೈತರನ್ನ ಇದ್ದಂಥ ಬೆನ್ನ ಹತ್ರ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂಗೆ ಇದ್ದಂಥ ನಾನು ಕೈ ಮುಕ್ಕುಂದ ಕೇಳ್ತಾ ಇದ್ದೇನೆ. ನೀ ಮಾಡು ನಾ ಮಾಡೋ ಅಂತ ಪುಡುಗರ ಮತ್ತೆ ಆಟ ಆಡಬೇಡ್ರಿ. ಯಾಕಂದರೆ ಜಗತ್ತಿನಾಗ ರೈತರಿಂದ ಕಬ್ಬಿಂದ ನೀವು 2-3 ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಿ. ರೈತರಿನ ಕೊಪ್ಪೆಗ ಇದ್ದಾನ. ನಿಮ್ಮ 4 ಮಂಜಿಲ್ ಬಿಲ್ಡಿಂಗ್ ಆಗಿದಾವೆ. ನಿಮ್ಮ ಮಕ್ಕಳ ನೀವು MLAಗಳು ಆಗ್ತಾ ಇದ್ದೀರಿ. ಮತ್ತು ರೈತರಿನ ಕೊಪ್ಪಿ ಇದಾಗ ಕುಯ್ದಾನ. ಒಂದು ಕುರ್ಪಿ ತಗೊಂಡು ಕಸಾನ ಕೆತ್ತಾ ಇದ್ದಾನೆ. ಯಾಕಂದ್ರೆ ನೀವು ಅವ್ನ ಮ್ಯಾಗ ಬರುಗುಡ್ಬೇಡ್ರಿ. ಯಾವ ಸಮಯದಲ್ಲಿ ನೀವು ಸರಿಯಾಗಿ ಬೆಲೆ ಸಿಗ್ತಿತ್ತಲ್ಲ ಅವನು ರೈತರ ಒಂದು ಒಳ್ಳೆಯ ರೀತಿಯಲ್ಲೇ ಜೀವನ ಮಾಡಬಹುದು. ಇನ್ನಾದರೆ ರೈತರು ತಮ್ಮ ಹ್ಯಾಂತಿನ ಗುಳದಾಳಿ
ಮಂಗಳಸೂತ್ರ ಒತ್ತೆ ಇಟ್ಟ ಆ ಹುಡುಗರಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಯಾಕಂದರೆ ನೀವು ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ. ಆದ ಕಾರಣ ಈ ರೈತರ ಬೆಂಬಲ ಸರ್ವ ಜಾತಿ, ಸರ್ವ ಸಮಾಜ, ಸರ್ವ ಸನ್ಯಾಸಿಗಳು ಕೊಡ್ತಾ ಇದ್ದಾರೆ. ಯಾಕಂದರೆ ರೈತಿದಾವಂದರೆ ಮಠ ಇದೆ, ರೈತರಿದಾವಂದರೆ ಸಮಾಜ ಇದೆ, ರೈತಿದಾರಂದರೆ ನಾವಿದಾವ. ರೈತರಿದಾರಂದ್ರೆ 4 ತುತ್ತು ಅನ್ನ ತಿಂತಾ ಇದ್ದಾವೆ. ಅವನು ಕಣ್ಣಿನ ಕಪಾಳ ತರಿಸಬೇಡ್ರಿ, ಅವನು ಬದುಕು ಅಂತ ಪ್ರಯತ್ನ ಮಾಡಿಸ್ರಿ. ಅದು ನಿಮಗೂ ಒಳ್ಳೆ ಆಗ್ತೈತಿ, ನಮಗೂ ಒಳ್ಳೆ ಆಗ್ತೈತಿ, ರೈತರಿಗೂ ಒಳ್ಳೆ ಆಗ್ತೈತಿ. ಫ್ಯಾಕ್ಟ್ರಿಯವ್ರು ಭಾಳ ಹುಡ್ಸಿದ್ರಿ. ಇನ್ನರೇ ಒಂದು ಮನಸ್ಸು ದಡದು ಮಾಡಿರಿ. ನಿಮ್ಮ ಮರಿ ಮಕ್ಕಳು ತಿನ್ನಬಾರ್ದಟ್ಟು ಹುಡಿಸಿಟ್ಟಿದ್ದೀರಿ. ಎಲ್ಲರಿಗೂ ಗೊತ್ತಾಗ್ತಾ ಇದೆ ನೀವು ಎಲ್ಲಿ ನಾಟಕ ಮಾಡ್ತಾ ಇದ್ದೀರಿ. ನಿಮ್ಮ ಫೋರಿನ್ದಾಗ ನೀವು ರೊಕ್ಕ ಓದಿಡ್ತಾ ಇದ್ದೀರಿ. ಅದು ಬಂದ್ ಮಾಡಿ. ಒಂದು ಫ್ಯಾಕ್ಟ್ರಿಗಿಂತ 4 ಫ್ಯಾಕ್ಟ್ರಿ ಕಟ್ತಾ ಇದ್ದೀರಿ. ನಿಮ್ಮ ಒಂದು ಕಾಲದಲ್ಲಿ ಫ್ಯಾಕ್ಟ್ರಿಗಿಂತ ಪೆಲ್ಲ ನಿಮ್ಮ ಪರಿಸ್ಥಿತಿ ನೋಡ್ಕೊರಿ ಹೆಂಗಿದ್ರಿ. ರೈತರ ಮ್ಯಾಗ ನೀವು 10 ಮಂಜಿಲಿ ಬಿಲ್ಡಿಂಗ್ ಮಾಡ್ಕದ್ರಿ. ಬೆಂಗಳೂರು ಅಂತ ಸಿಟ್ಯಾಗ ಬಿಲ್ಡಿಂಗ್ ತಗೋತಾ ಇದ್ರಿ. ಪಾಪ ರೈತ ಕೊಪ್ಪ್ಯಾಗ ಜೀವನ ಮಾಡ್ತಾ ಇದ್ದ. ಸ್ವಲ್ಪ ಕಣ್ಣೀರದ ಇದ್ದರೆ, ಸ್ವಲ್ಪ ದಯ ಇದ್ದರೆ ತಾವು ಇದ್ದಂಥ ವಿಶಾಲ ಮನಸ್ಸು ರೊಕ್ಕ ಉಡಿಸೋದು ಬಂದ್ ಮಾಡಿರಿ. ಒಂದು ದಾನ ಮಾಡೋ ಪ್ರಯತ್ನ ಮಾಡಿರಿ. ರೈತ ದಾನ ಕೊಡಬೇಡ್ರಿ, ಅವನ ಮೂಲ್ಯ ಕೊಡ್ರಿ, ಅವನು ಸ್ವತಂತ್ರತೆ ಕೊಡ್ರಿ. ಅವಂಗ ಇದ್ದಂಥ ಅವನಿಗೆ ಮುಕ್ತ ಆಕಾಶ ಕೊಡ್ರಿ. ಅವನ ತನ್ನ ನಿರ್ಧಾರ ಮಾಡಲಿ, ತಂದ ಬೆಲೆ ತಾನ ನಿರ್ಧಾರ ಮಾಡಲಿ. ಅವನ ಖರ್ಚು ಲೆಕ್ಕಪತ್ರ ಸ್ವತಃ ಹಚ್ಚಲಿ. ಒಮ್ಮೆ ಯೂರಿಯಾ ಸಿಗೋದಿಲ್ಲ, ಒಮ್ಮೆ ನೀರು ಸಿಗೋದಿಲ್ಲ, ಒಮ್ಮೆ ಕರೆಂಟ್ ಸಿಗೋದಿಲ್ಲ. ಮತ್ತು ನಿಮಗೆಲ್ಲ ಸಿಗ್ತೈತಿ. ಈ ಫ್ಯಾಕ್ಟ್ರಿಯಾಗ 24 ತಾಸು ಕರೆಂಟ್ ಸಿಗ್ತೈತಿ. ಮತ್ತು ರೈತರಿಗೆ ಯಾಕೆ ಸಿಗೋದಿಲ್ಲ? ರೈತರಿಗೆ 24 ಕರೆಂಟ್ ಬೇಕು, ರೈತರಿಗೆ 24 ತಾಸು ನೀರು ಬೇಕು. ನೀವೆಲ್ಲ ಯೋಜನೆಗಳು ಬಂದ್ ಮಾಡಿರಿ. ಅವ್ರ ರೈತರ ಸಮಸ್ಯೆಗಳು ಬಗೆಹರಿಸ್ರಿ. ಆಮೇಲೆ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ಆಗ್ಬೋದು, ಮತ್ತು ರೈತರ ಜೀವನ ಆಗ್ಬೋದು. ಅಂತಿಮ ಇದೇ ಒಂದು ನಿವೇದನೆ ಮಾಡ್ತಾ ಇದ್ದೇನೆ. ರೈತರ ಬದುಕ್ರಿ, ಜಗತ್ತು ಬದುಕತೈತಿ. ರೈತರ ಬದುಕಲಾದ ಜಗತ್ತು ಬದುಕೋದು ಸಾಧ್ಯ ಇಲ್ಲ. ಆದ ಕಾರಣ ರೈತರನ್ನ ತಾವ ಕಾಪಾಡ್ರಿ. ಒಂದು ಸ್ವಲ್ಪ ರೈತರಿದ್ದಾರೋ, ಅವ್ರ ಮಕ್ಕಳಿನ ರೈತಿಗೆ ಬಿಡ್ತಾ ಇದ್ದಾರೋ, ಇನ್ನು ಇದ್ದವ್ರನ್ನ ಕಾಪಾಡ್ಕೊರಿ ಅಂತ ಹೇಳಿ ರೈತರ ಜೊತೆಗೆ ನಾ ಇದ್ದಾನು. ಹಗಲಿ ರಾತ್ರಿ ನಿಮ್ಮ ದುಡುಕಿಗೆ ನಾ ಸಲಾಮ್ ಹೊಡಿತಾ ಇದ್ದೇನೆ. ನೀವು ಯಾಕಂದರೆ ಇವ್ರು ಸಿಟಿದೊಳು ಮಂದಿ ಯಾಳ್ಯಾಕೆ ಯಾಳ್ಯಾಕೆ ಹಾಸಿಗೆ ಅಂದ ಹೊರಗೆ ಬರೋದಿಲ್ಲ. ನೀವು ನೀರು ಹಾಕಿ ಹೋಗ್ತೀರಿ. ಇವ್ರು ನಿಮ್ಮ ಮಳೆ ಅನ್ನೋದಿಲ್ಲ, ಬಿಸಿಲು ಅನ್ನೋದಿಲ್ಲ, ಚಳಿ ಅನ್ನೋದಿಲ್ಲ. 24 ತಾಸು ದುಡ್ದ, 12 ತಿಂಗಳ 3 ಋತುದಲ್ಲಿ ದುಡ್ದ. ಮತ್ತು ನಿಮ್ಮ ಕೈಯಾಗ ಕಡಿಕ, ಆಮೇಲೆ ಯೂರಿಯಾ ಒಗಿಕ, ಆಮೇಲೆ ಬೆಳೆಸ್ಕ ರೊಕ್ಕ ಹೋಗುತ್ತಿತ್ತು. ಏನೂ ಸಿಗ್ತಾ ಇಲ್ಲ ಕೈಯಲ್ಲಿ. 4 ದುಡ್ಡ ರೈತರಿಗೆ ಸಿಗಲಿ ಅಂಥೇಳಿ ಸರ್ಕಾರ ಪ್ರಯತ್ನ ಮಾಡಿರಿ ಅಂಥೇಳಿ ಒಂದು ಮಾತು ಹೇಳಿ ಓಂ ನಮಃ.